ಡೈಲಿ ಮಾಧ್ಯಮ ಫಾಲೋ ಮಾಡಿ ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ನಿಮ್ಮ ಮನೆಯಲ್ಲೇ ಮಗಳು ಇಬ್ರು ಕೂಡ ಅದೇ ಜನರೇಷನ್ ಅವರು ಹೇಗೆ ಯೋಚನೆ ಮಾಡ್ತಾರೆ, ನಿಮ್ಮ ಜೊತೆ ಹೇಗಿರುತ್ತೆ ಅವರ ಇಲ್ಲ ಖಂಡಿತ ನನ್ನ ಮಗ ಭಾಳ ಇದು ಆಕ್ಚುಲಿ ಏನಂದ್ರೆ ಅಪ್ಪ ನಾನು ಪ್ರಜಾಕೀಯದ ಬಗ್ಗೆ ಎಲ್ಲ ಹೇಳ್ತಾ ಇರ್ತೀನಿ, ನಾನು ಆ್ಯಪ್ ಎಲ್ಲ ತೋರಿಸ್ತಾ ಇರ್ತೀನಿ ಅಂತಾನೆ. ನನಗೆ ಅವ್ರ ಫ್ರೆಂಡ್ಸ್ ಏನ್ ಹೇಳ್ತಾರೆ ಅಂತ. ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದೆ, ಇಟ್ ಇಸ್ ವೆರಿ ಗುಡ್ ಅಂತಾರೆ. ನಾನು ಒಂದಷ್ಟು ಜನಕ್ಕೆ ಮಾತಾಡ್ತೀನಿ, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಐ ಆಮ್ ಪ್ರಮೋಟಿಂಗ್ ಯುವರ್ ಇದು ಅಂದ್ರೆ ಹಂಗೆ ಹೇಳ್ಬೇಡ ನೀನು, ನನ್ನ ಪ್ರಮೋಷನ್ ಅಲ್ಲ ಅದು, ನಾಳೆ ನಿನಗೆ ಬೇಕಾಗಿರೋದು, ಅದು ನಿನ್ನ ಫ್ರೆಂಡ್ಸಿಗೆ ಬೇಕಾಗಿರೋದು, ಹಂಗೆ ಹೇಳೋ ಅಂತ ಇದಿದೆ ಆಕ್ಚುಲಿ. ಏನ್ ಹೇಳಿ, ಸೊ ನಾನು ಜನ್ಜಿ ಹತ್ರ ಬಯಸೋದಷ್ಟೇ, ನಿಮ್ಮ ಹತ್ರ ಅದ್ಭುತವಾದ ಶಕ್ತಿ ಇದೆ, ನಿಜವಾಗ್ಲು ನೀವು ಏನ್ ಬೇಕಾದ್ರೆ ಬದಲಾವಣೆ ಮಾಡೋ ಶಕ್ತಿ ಇದೆ. ಬಟ್ ಎಮೋಷನ್ಗೆ ಅದಕ್ಕೆ ಕೊಡಬೇಡಿ, ಆ ಶಕ್ತಿನ ಎಮೋಷನ್ ಕೊಟ್ಬಿಡ್ಬೇಡಿ. ಸ್ವಲ್ಪ ವಿಚಾರವಂತಿಕೆ ಬೇಕು ಆಕ್ಚುಲಿ, ಆಳವಾಗಿ ಅದರೊಳಗೆ ಸ್ವಲ್ಪ ಹೋಗಿ ಯು ಕಂಪೇರ್ ಬಿಫೋರ್ ವೋಟಿಂಗ್. ಅಟ್ಲೀಸ್ಟ್ ಯು ಸ್ಪೆಂಡ್ ಆಕ್ಚುಲಿ 1 or 2 days ಆಕ್ಚುಲಿ ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್. ಈಗಿರೋ ಪ್ರೆಸೆಂಟ್ ಏನೇನಿದೆಯಪ್ಪ, 25 ಪಕ್ಷ ಇದೆ ಅನ್ಕೊಳ್ಳಿ, 5 ಪಕ್ಷನ ಅನಲೈಸ್ ಮಾಡಿ. ಇವನೇನು ಹೇಳ್ತೇನೆ, ಇವನೇನು ಹೇಳ್ತೇನೆ, ಇವರೇನು ಹೇಳ್ತೇನೆ, ಇವನೇನು ಹೇಳ್ತೇನೆ, ಇದನ್ನ ನೋಡಿ ಇದು ನೋಡಿ ಯಾವ್ದು ಬೆಟರ್, ಯು ಡಿಸ್ಕಸ್, ದೆನ್ ಒಂದು ಕನ್ಕ್ಲೂಷನ್ಗೆ ಬನ್ನಿ. ಓಕೆ, ಈ ಕ್ಷಣಕ್ಕೆ ಯೋಚನೆ ಮಾಡೋದಾದ್ರೆ ಉಪೇಂದ್ರ ಅವರಿಗೆ ಸಿನಿಮಾ ಮತ್ತು ಪ್ರಜಾಕೀಯ ಯಾವುದು ಈ ಕ್ಷಣಕ್ಕೆ ನೀವು ಪ್ರಿಯಾರಿಟಿ ಅಂತ? ಆ ಥರ ಏನಿಲ್ಲಪ್ಪ, ಇವಾಗ ನೋಡಿ ನನಗೆ ಟೈಮ್ ಇದ್ದಷ್ಟು ನಾನು ಮಾಡ್ತಾ ಹೋಗ್ತೀನಿ. ಐ ಆಲ್ವೇಸ್, ಇದು ನನ್ನ ಏನೋ ಹೃದಯದ ಬಡಿತ ಅಂತಾನೆ ಅನ್ಕೊಳ್ಳಿ. ನನಗೆ ಈ ಪ್ರಜಾಕೀಯ ಅನ್ನೋದು ಆ್ಯಕ್ಚುಲಿ ಏನೋ ಮಾಡಬೇಕು ಅನ್ನೋ ಒಂದು ಇದಿದೆ. ಆಸ್ ಎ ವೋಟರ್ ಆಗಿ ನನಗೇನೋ ಒಂದು ಬದಲಾವಣೆ ತರಬೇಕು ಅಂತ. ಅದು ಬಿಟ್ಟರೆ ಸಿನಿಮಾ ನನ್ನ ಪ್ರೊಫೆಷನ್, ಅದು ನಂದು ಪ್ಯಾಷನ್ನು, ಪ್ರೊಫೆಷನ್ನು, ಅಲ್ಲಿ ನನ್ನದೇ ಆದಂಥ ಒಂದು ಜೀವನ ಇದೆ, ಅದು ನನ್ನ ಕೆಲಸ ಅದು. ಸೊ ಐ ಆಮ್ ರೆಡಿ ಟು ಸ್ಯಾಕ್ರಿಫೈಸ್ ದಟ್ ಆಲ್ಸೋ. ಬಿಟ್ಟು ಬರೋದಕ್ಕೂ ರೆಡಿ ಇದ್ದೀರಾ? 100% ರೆಡಿ ಇದ್ದೀನಿ. ಬಟ್ ನನಗಿಲ್ಲ ಅನ್ನಿಸ್ಬೇಕು, ಜನ ಗೆಲ್ತಾರೆ ಅಂತ ನನಗೆ ವಿಶ್ವಾಸ ಬರಬೇಕು. ಎಲ್ಲರೂ ಹೇಳ್ತಾರೆ ಸರ್ ನೀವು ಗೆಲ್ತೀರಾ ಸರ್ ಅಂತ, ನಾನು ಕೇಳ್ತೀನಿ ನೀವು ಗೆಲ್ತೀರಾ ಅಂತ ಕೇಳ್ತೀನಿ. ನೀವು ಗೆಲ್ತೀರಾ ಅಂದರೆ ನಾನು ಬಿಟ್ಟು ಬರ್ತೀನಿ ಎಲ್ಲ, ನನಗೆ ಆ ವಿಶ್ವಾಸ ಬರಬೇಕಲ್ಲ. ನೀವು ಸೋಲ್ತೀರಾ ಅಂತ ಗೊತ್ತಿದ್ದು ನಾನೇ ನಿಮ್ಮ ಜೊತೆ ಬರಲಿ. ಬಹಳಷ್ಟು ಜನಕ್ಕೆ ಅನಿಸ್ಬೋದು ಉಪೇಂದ್ರ ಸರ್ ಬಂದಾಗ ನಾವು ಅವ್ರ ಜೊತೆ ನಿಲ್ಲೋಣ ಅಂತ, ಆ ಥಾಟ್ಸ್ ಅಲ್ಲಿ ಅಲ್ಲ ನಾನು ಇದ್ದೀನಿ, ನಾನು 100% ಹೇಳ್ತಾ ಇದ್ದೀನಲ್ಲ, ನಾನು 100% ಇರ್ತೀನಿ ನಾನು. ಬಟ್ ನಾನು ಅದನ್ನು ಮತ್ತೆ ಹೇಳ್ತಾ ಇದ್ದೀನಿ, ಮತ್ತೆ ಇಲ್ಲಿ ಉಪೇಂದ್ರ ಅವ್ರು ಬರ್ತಾರೆ ಅಂತ ಸಪೋರ್ಟ್ ಮಾಡಬೇಡಿ, ಮತ್ತೆ ಅದು ತಪ್ಪಾಗತ್ತೆ. ಮೇ ಬಿ ನಾನು ಸ್ವಲ್ಪ ಡೆಪ್ತಲ್ಲಿ ಹೇಳ್ತಾ ಇರ್ಬೋದು ನಿಮಗೆ, ಉಪೇಂದ್ರ ಅವ್ರು ಬಂದು ನಿಂತ್ಕೊಂತಾರೆ ಎಲ್ಲ ಸರಿ ಹೋಗ್ಬಿಡೋದಿಲ್ಲ. ನನಗೆ ನಿಮ್ಮ ಸಪೋರ್ಟು ಬೇಕು, ನಾಳೆನೂ ನನಗೆ ಬೇಕು. ನನ್ನ ಜೊತೆಲಿ ಕಂಟ್ರೋಲ್ ಮಾಡೋಕ್ಕೂ ನಿಮ್ಮ ಸಪೋರ್ಟ್ ಬೇಕು ನನಗೆ. ಓಕೆ, ನಾಳೆ ನನ್ನ ಜೊತೆಲಿ ಬರೋರು ನಾಳೆ ಹೆಚ್ಚು ಕಡಿಮೆ ಆದರೆ ನಾನು ಹೋಗ್ತೀನಿ, ನೀವು ನನ್ನ ಜೊತೆಲಿ ಬಂದು ಸಪೋರ್ಟ್ ಮಾಡಬೇಕು ಅವನ್ನ ಕೆಳಗೆ ಇಳಿಸೋದಕ್ಕೆ. ಏನು ಹೇಳಿ, ಅದು ಸಂವಿಧಾನದಲ್ಲಿ ಇಲ್ಲ, ಆ ತಿದ್ದುಪಡಿ ಆಗೋವರೆಗೂ ನಾವು ಹೋರಾಟ ಮಾಡಲೇಬೇಕು ಅಲ್ವಾ? ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಅಷ್ಟೇ. ನನಗೂ ಒಂದು ನಂಬಿಕೆ ಬರ್ಬೇಕು ನಿಮ್ಮ ಮೇಲೆ. ಬಟ್ ಆಮೇಲೆ ನಿಮಗೆ ನಿಜವಾದ ಬದಲಾವಣೆ ಬೇಕು ಅಂತ ನನಗನ್ನಿಸ್ಬೇಕು. ನನಗಿಲ್ಲಪ್ಪ ಚೆನ್ನಾಗಿದೆ ಅವ್ರಿಗೆಲ್ಲ ನಾನು ಯಾಕೆ ಇಲ್ಲಿ ಫೋರ್ಸ್ ಮಾಡ್ತೀನಿ ಅನ್ಸ್ಬಾರ್ದಲ್ಲ ನನಗೆ. ಓಕೆ, ನನಗೆ ಬಹಳಷ್ಟು ಜನ ನಿಮ್ಮ ಕಿವಿಗೆ ಬಿದ್ದಿರ್ಬೋದು, ಅದು ಬೀಳ್ದೇನೂ ಇರ್ಬೋದು. ನಮಗೆ ಅಂತೂ ಸಾಕಷ್ಟು ಬೀಳ್ತಾ ಇರುತ್ತೆ. ಸಿನಿಮಾದವರು ಏನ್ರಿ ಬರ್ತಾರೆ, ಅವ್ರು ಹೋಗ್ತಾರೆ, ಅವ್ರು ಏನು ಮಾಡೋದಕ್ಕೆ ಸಾಧ್ಯ ಅನ್ನೋ ಥರದಲ್ಲಿ ಮಾತಾಡೋರು ಇದ್ದಾರೆ. ಸ್ಪೆಷಲಿ ಕರ್ನಾಟಕದಲ್ಲಿ ಆ ರೀತಿಯ ಬದಲಾವಣೆಯನ್ನು ಸಿನಿಮಾದವರಿಂದ ತರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಚರ್ಚೆ. ನಾನು ಅದನ್ನ ಹೇಳ್ತಾನೂ ಇಲ್ಲ, ಸಿನಿಮಾದವ್ರು ಬಂದು ಬದಲಾವಣೆ ತರ್ತಾರೆ ಅಂತ ನಾನು ಫಸ್ಟ್ ಇಂದಾನು ಹೇಳ್ತಾನೆ. ನೀವು ಹೇಳ್ತಿಲ್ಲ, ಬಟ್ ನಾನೇ ಹೇಳ್ತಾ ಇದ್ದೀನಲ್ಲ, ನಿಮ್ಮಿಂದ ಬದಲಾವಣೆ ಸಾಧ್ಯ, ನನ್ನಿಂದ ಅಲ್ಲ. ಅದನ್ನ ನಾನು ಹೇಳ್ತಾ ಇದ್ದೀನಲ್ಲ, ಅದನ್ನ ನೀವು ಮತ್ತಿನ್ನೊಂದ್ಸತಿ ಹೇಳೋದೇನು? ನಾನು ಸಿನಿಮಾದವನಾಗ ನಾನೇ ಹೇಳ್ತಾ ಇದ್ದೀನಿ. ಕರೆಕ್ಟ್, ನಾನು ಬಂದು ಇಲ್ಲಿ ಬದಲಾವಣೆ ತರ್ತೀನಿ ಅಂತ ಹೇಳ್ತಾ ಇಲ್ಲ. ಐ ಆಮ್ ಗಿವಿಂಗ್ ಯು ಒನ್ ರೂಟ್. 100% ಇರ್ತೀನಿ, ನಾನು ಎಸ್ಕೇಪ್ ಆಗಲ್ಲ. ಏನ್ ಹೇಳಿ, ತುಂಬಾ ಜನ ಹೇಳ್ತೇನೆ ಏನ್ರಿ ಅವರೇ ಆರಾಮ ಮನೇಲಿ ಕೂತ್ಕೊಂಡು ಬೇರೆ ಏನೋ ಅದೊಂದು ಬೇರೆ ಹೇಳ್ತಾರೆ, ಹೇಳೋರು ಇದ್ದಾರೆ. ಏನೋ ಕಂಡವ್ರ ಬಡವ್ರ ಮಕ್ಳನ್ನ ಬಾವಿಗೆ ತಳ್ತಾರೆ ಅಂತ. ಈಗ ನಮ್ಮ ಮನೆಯವ್ರಿಗೆ ಕೊಟ್ಟೆ ಅನ್ಕೊಳ್ಳಿ ನಾನು ಸೀಟ್, ಅದನ್ನು ಹೇಳ್ತಾರೆ ನೋಡ್ರಿ ಇವರು ಫ್ಯಾಮಿಲಿ ರಾಜಕೀಯ ಮಾಡ್ತಾ ಇದ್ದಾರೆ, ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ, ನೆಪೋಟಿಸಮ್ ಅಂತಾರೆ. ಬೇರೆಯವ್ರು ಟಿಕೆಟ್ ಕೊಟ್ರೆ ಕಂಡವ್ರ ಮಕ್ಳನ್ನ ಬಾವಿಗೆ ತಳ್ತಾರೆ ಅಂತಾರೆ. ಟಿಕೆಟ್ ನಾನು ಕೊಡೋದೇ ಇಲ್ಲ, ಬಿಟ್ಬಿಡು. ಇದಕ್ಕಿನ್ನ ಇನ್ನೇನು ಪ್ಯೂರಿಟಿ ಎಕ್ಸ್ಪೆಕ್ಟ್ ಮಾಡ್ತೀರಾ? ಪಾರ್ಟಿನೇ ನಿಮ್ಮ ಕೈ ಕೊಟ್ಬಿಟ್ಟಿದ್ದೀನಿ, ನೀವೇ ಟಿಕೆಟ್ ಕೊಡಿ, ನೀವೇ ಟಿಕೆಟ್ ತಗೊಳ್ಳಿ. ಅಲ್ಲಿ ಹಸುವಿದ್ದವನಿಗೆ ಊಟ ಬೇಕಷ್ಟೇ, ಹೊಟ್ಟೆ ತುಂಬಿದವನಿಗೆ ಊಟ ಇಟ್ಟರೆ ಅವ್ನು ತಿಂತಾನ? ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಬೇಕು ಅನ್ನೋರು ಖಂಡಿತ ಮಾಡ್ತಾರೆ ಅಷ್ಟೇ. ಹೊಟ್ಟೆ ತುಂಬಿರೋನು ಬೇರೆ ಏನು ಹೇಳ್ಕೊಂಡು ಹೋಗಿ ಅವೆಲ್ಲ ಆಗಲ್ಲ ರೀ, ಇದೇ ಕರೆಕ್ಟ್ ರೀ ಅಂತಾನೆ. ಬಾಯಿಗೆ ಬಂದಾಗ ಮಾತಾಡೋ, ಅವ್ನಿಗೆ ಹೊಟ್ಟೆ ತುಂಬಿದೆಯಪ್ಪ, ಅವ್ನಿಗೆ ಈ ಸಿಸ್ಟಮಿಂದ ಏನೋ ಲಾಭ ಇದೆ, ಅವ್ನು ಮಾತಾಡ್ಕೊಂಡು ಹೋಗ್ತೀರ ಬಿಡು. ವಾಟ್ ಅಬೌಟ್ ಯು? ನೀನು ಅವನ್ನ ನೋಡ್ಕೊಂಬಿಟ್ಟು ಅವನು ಹಿಂಗೆ ಹೇಳ್ತಾನೆ ಅಂದ್ಬಿಟ್ಟು ನೀನು ಯಾಕೆ ಚೇಂಜ್ ಆಗ್ತೀಯ? ನಿನಗೆ ಬೇಕಾ ಮಾಡ್ಬೇಕು ಆ್ಯಕ್ಚುಲಿ ಅಷ್ಟೇ. ನನ್ನ ಬದುಕು ನಾನು ಕಷ್ಟಪಟ್ಟಿದ್ದೀನಿ, ನನ್ನ ಜೀವನದಲ್ಲಿ ಏನೋ ಮಾಡಬೇಕಾಗಿತ್ತು, ನಾನು ಮಾಡ್ಕೊಂಬಂದೆ. ನಾನು ಯಾರನ್ನೂ ಅವ್ರು ಇವ್ರು ನೋಡಿಲ್ಲ. ಯಾರೋ ಆ ಡೈರೆಕ್ಟರ್ ಬಂದ ಫ್ಲಾಪ್ ಆಗ್ಬಿಟ್ಟ, ಈ ಡೈರೆಕ್ಟರ್ ಬಂದ ಲೈಫೇ ಹಾಳಾಗೋಯ್ತು, ನಾನು ಸಿನಿಮಾ ಮಾಡದೇ ಇದ್ರೆ ನನ್ನ ಪ್ರಯತ್ನ ನಾನು ಪಡ್ತೀನಲ್ವಾ. ಬಟ್ ಸ್ಟಿಲ್ ಯುವರ್ ಇನ್ ಸಿನಿಮಾ ಇಂಡಸ್ಟ್ರಿ. ಈಗ ಸಿನಿಮಾ ಇಂಡಸ್ಟ್ರಿ ವಿಚಾರಕ್ಕೆ ಬಂದರೆ ಹೇಗಿದೆ ಅಂತ ಅನಿಸುತ್ತೆ ಪರಿಸ್ಥಿತಿ? ಯಾಕಂದರೆ ಬಹಳಷ್ಟು ಜನ ಮಾತಾಡೋದು ನೋಡಿದ್ದೀನಿ, ಕನ್ನಡ ಚಿತ್ರರಂಗದ ಸಿನಿಮಾಗಳು ಅಂದುಕೊಂಡ ಮಟ್ಟಕ್ಕೆ ಏನೋ ಆಗ್ತಿಲ್ಲ,
ಈ ಥರದೆಲ್ಲ ಒಂದಷ್ಟು ಚರ್ಚೆಗಳು ಕೇಳಿದ್ದೀನಿ. ಎಸ್ ಅಫ್ಕೋರ್ಸ್ ನಾನು ಒಂದಷ್ಟು ಅನಾಲಿಟಿಕಲ್ ತೆಗೆದಾಗ ಯಾಕೆ ಎರಡೇ ರೀತಿ ಹೇಳ್ತೀನಿ ಕೇಳಿ. ಒಂದು ಬೈಕೊಂಡ್ ಕೂತ್ಕೊಳ್ಳೋದು, ಹ್ಮ್. ಆ ಕಾಲ ಹಂಗಿತ್ರಿ, ಕರೆಕ್ಟ್, ಈ Same, ಹಿಂಗಿತ್ತು same. ಹಂಗಿತ್ತು. ಈ ಕಾಲ ಇನ್ನೊಂದು ರೀತಿ ಇದೆಯಪ್ಪ. ಈಗ ಥಿಯೇಟ್ರ್ ನಿನ್ ಕೈಗೆ ಬಂದ್ಬಿಟ್ಟಿದೆ ಹೌದು, ಎಲ್ಲ ಫಿಂಗರ್ ಟಿಪ್ ಅಲ್ಲಿ ಇದೆ ಅಲ್ವಾ. ಈಗ ಕ್ಯಾಮ್ರಾ ನಿನ್ ಕೈಲಿದೆ, ಮ್ಯೂಸಿಕ್ ನಿನ್ ಕೈಲಿದೆ, ನಿನ್ ಕೈಲಿದೆ, ಪ್ರತಿಯೊಂದು ನಿನ್ ಕೈಲೇ ಇದೆ. ಇವಾಗ ನೀನು ಒಂದು ಸಿನಿಮಾ ಮಾಡ್ಬೇಕಾ, ನೀನು ಬರೀ ಮೊಬೈಲ್ ಇಟ್ಕೊಂಡು ಒಂದು ಸಿನಿಮಾ ಮಾಡ್ಬಿಟ್ಟು ಯೂಟ್ಯೂಬಲ್ಲಿ ರಿಲೀಸ್ ಮಾಡ್ಬೋದು. ನಾಳೆ ಸಾರ್ ಅದನ್ನ ಆಗುತ್ತಾ, ಅದು ಮತ್ತೆ ಕ್ವಶನ್ ಕೇಳ್ಬೇಡ. ನೀನು ನಿಜವಾಳ ಸಿನಿಮಾ ಮಾಡೋ ಪೇಷನ್ ನೀನು ಸಿನಿಮಾ ಮಾಡ್ತೀಯ, ನಾಳೆ ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಕೂತಿರೋ, ಯೋಚನೆ ಮಾಡ್ತಾನೆ ಕೂತಿರ್ತಾನೆ. ಒಬ್ಬ ಆ್ಯಕ್ಟಿಂಗ್ ಮಾಡ್ಬೇಕಂದ್ರೆ ಒಂದು ಮೊಬೈಲ್ ಇಟ್ಕೊಂಡು ಆ್ಯಕ್ಟ್ ಮಾಡ್ತಾನೆ, ಅವನು ಅದ್ರ ಮುಂದೆ ಒಂದು ಅಷ್ಟು ಆಗ್ತಾನೆ ನೋಡಲಿ ಜನ ಅಂತ. ಯಾರೋ ಒಂದಷ್ಟು ಜನ ಲೈಕ್ ಮಾಡೋದು, ವೈರಲ್ ಆಗ್ಬೋದು ಅದು ನಾಳೆ. ಆ ಥರ ಬದಲಾವಣೆಗಳಾಗ್ತಾ ಇದೆಯಲ್ವಾ. ಓಕೆ, ಆ ಕಾಲಕ್ಕೆ ತಕ್ಕಂಗೆ ಅದು ಬದಲಾವಣೆ ಆಗಿದೆ. ಇವತ್ತು ನಾವು ಮತ್ತೆ ಹಳೇದೇ ಯೋಚನೆ ಮಾಡೋಕೆ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಹೌದು, ಬದಲಾವಣೆ ಆಗ್ತಾ ಇದೆ. ನಾನು ಅದೇ ಹೇಳ್ತಿರೋದು, ಎಲ್ಲ ಫೀಲ್ಡಲ್ಲೂ ಬದಲಾವಣೆ ಆಗ್ತಿದೆ. ಇಲ್ಲೊಂದು ಕಡೆ ಯಾಕೆ ಆಗ್ತಿಲ್ಲ, ನಾನು ಬದಲಾವಣೆ ಆಗ್ತಿಲ್ಲ ಅಷ್ಟೇ. ಎಕ್ಸಾಕ್ಟ್ಲಿ. ಸಿನಿಮಾ ವಿಚಾರಕ್ಕೆ ಬಂದ್ರೆ ಸರ್, ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ಬರ್ತಿಲ್ಲ ಅಂತ ಖಂಡಿತ ನನಗನ್ಸಲ್ಲ. ಒಳ್ಳೆ ಇಲ್ಲ, ಸಿನಿಮಾಗಳು ಹಂಗಲ್ಲ. ಬರ್ತಿದೆ. ಯಾವ ಕಾಲದಲ್ಲೂ ಅಷ್ಟೇ ಪರ್ಸೆಂಟೇಜ್ ಆಫ್ ಇಟ್ಸ್ 2-3% ಅಷ್ಟೇ, ಯಾವಾಗ್ಲೂ ಅಷ್ಟೇ. ಮ್ಯಾಕ್ಸಿಮಮ್ 5-6%. ಇವಾಗ ಸಿನಿಮಾ ಮೇಕಿಂಗ್ ಜಾಸ್ತಿ ಬೇರೆ ಬೇರೆ ತರ ಆಗಿದೆ, Production. ಪ್ಯಾನ್ ಇಂಡಿಯಾ ಆಗಿದೆ, ಬೇರೆ ಹೌದು. ಬೇರೆ ತರ ಆಗಿದೆ ಅಷ್ಟೇ. ಓಕೆ, ಓಕೆ. ಈಗೂ ಅವಕಾಶಗಳು ಸಿಕ್ಕಾಪಟ್ಟೆ ಇದಾವೆ, ಎಲ್ಲವೂ ಇದೆ. ಬಟ್ 100% ಹಂಗ್ ನೋಡೋಕೋರು ಎಕನಾಮಿಕಲಿ ಸ್ವಲ್ಪ ಈ ಪ್ರಾಬ್ಲಮ್ ಇದೆ. ಏನ್ ಹೇಳಿ, ಓವರಾಲ್ ಈ ವಾರ್ ಇರ್ಬೋದು, ಇನ್ನು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಇರ್ಬೋದು, ಅಥವಾ ಬೇರೆ ಬೇರೆ ಬಿಸ್ನೆಸ್ ಇರ್ಬೋದು, ಎಲ್ಲವೂ ಟೂ ಮಚ್ ಆಗೋಗ್ಬಿಟ್ಟಿದೆ, ನಿಮ್ಗೆ ಗೊತ್ತಿರೋ ಅಲ್ವಾ. ಸೊ ಅದೆಲ್ಲ ಒಂದು ಯಾವಳು ವೀಲ್ ಅಂತ, ವೀಲಿಂಗ್ ಹತ್ಬೇಕಾದ್ರು ನೀವು ನಿಲ್ಸಕ್ಕಾಗಲ್ಲ, ಅದು ಇಳಿಬೇಕಾದ್ರು ನಿಲ್ಸಕ್ಕಾಗಲ್ಲ, ತಿರುಗ್ತಾನೆ ಇರುತ್ತೆ. ಒಂದ್ ಸ್ಟೇಜ್ ಇದು ಬರುತ್ತೆ, ಒಂದ್ ಸ್ಟೇಜ್ ಇದು ಬರುತ್ತೆ. ಸೊ ಅದ್ರ ಜೊತೆ ನಾವು ಹೋಗ್ತಾನೆ ಇರಬೇಕು. ಕೆಲಸತಿ ಕೆಳಗೆ ಬೀಳೋದು ಆಗತ್ತೆ, ಹೇಳೋದು ಇರುತ್ತೆ, ಎಲ್ಲವೂ ಇರುತ್ತೆ. ಜೀವನ ಅಂದರೆ ಅದೇ ಥರ ಆಗ್ತಾ ಇರುತ್ತೆ ಅಷ್ಟೇ. ಓಕೆ, ಓಕೆ. ಮತ್ತೆ ನೀವು ಸಿನಿಮಾ ನಿರ್ದೇಶನ ಮಾಡೋ ಆಲೋಚನೆ ಈಗ ಸದ್ಯಕ್ಕೆ ಇದೆಯಾ? ಯಾಕಂದರೆ ನೀವು ಕತೆ ಬರೆದು ಅಥವಾ ನೀವು ನಿರ್ದೇಶನದಲ್ಲಿ ತೊಡಗಿಸಿಕೊಂಡಂತಹ ಸಿನಿಮಾಗಳಲ್ಲೇ ಹೆಚ್ಚು ವ್ಯವಸ್ಥೆಯ ಕೆಲವು ಲೂಪೋಲ್ಸ್ಗಳನ್ನು ಅಥವಾ ಅಲ್ಲಿ ಇಲ್ಲ ಅದೆಲ್ಲ ಮಾಡಿದ್ದೀನಿಲ್ಲ ಸಿನಿಮಾಲಿ. ಈಗ ನಿಜವಾಗ್ಲೂ ಪ್ರಾಕ್ಟಿಕಲ್ ಆಗೇ ಮಾಡ್ತಾ ಇದ್ದೀನಿ. ನೋಡೋಣ, ಆ ಥರ ಏನಾದ್ರು ಅನ್ಸಿದ್ರೆ ಯಾವ್ದಾರ ಸಿನಿಮಾ ಮಾಡ್ತೀನಿ. ಓವರಾಲ್ ಆಗಿ ಇವತ್ತಿನ ದೇಶದ ಸ್ಥಿತಿ ಗತಿಯನ್ನು ಸುಮ್ಮನೆ ನೀವೊಬ್ಬ ಪ್ರಜಾಕಾರಣಿಯಾಗಿ ಗಮನಿಸಿದಾಗ ಏನ್ ಅನ್ಸತ್ತೆ ಈ ಕ್ಷಣಕ್ಕೆ? ನಮ್ಮೊಳಗಿದೆ ಇವ್ರೆ, ನಾನು ಹೆಂಗ್ ನೋಡ್ತೀನಿ ಹಂಗೆ. ನಿಜವಾಗ್ಲೂ ನನಗೆ ಏನಾರ ಬದಲಾವಣೆ ಬೇಕಾ, ನಾನು ಮಾಡ್ಕೊಬೋದು. ಬೇಡವಾ, ನಿಮ್ಗೆ ಬೇರೆ ದಾರಿ ಇದೆ. ಇಲ್ಲಿ ಯಾರನ್ನೂ ಫೋರ್ಸ್ ಮಾಡಲ್ಲ. ಒಬ್ಬೊಬ್ರು ಒಂದೊಂದು ಅಭಿಪ್ರಾಯ ಕೇಳ್ತಾರೆ, ಒಬ್ಬೊಬ್ರು ಒಂದೊಂದು ದಾರಿ ಏನೋ ಹೇಳ್ತಾರೆ, ಅವ್ರವ್ರಿಗೆ ಅನ್ಸಿದ್ದು. ಯು ಶುಡ್ ಆಲ್ವೇಸ್ ಅದಕ್ಕಾರ ಒಂದು ಜಾಗ ಇಡಬೇಕು ನೀವು. ಆ್ಯಕ್ಚುಲಿ ಅದಕ್ಕೆ ಇಡೋಕ್ಕೂ ಜನ ಇದ್ದಾರೆ. ಒಂದು ಹೊಸ ವಿಚಾರ ಅಂದ್ರೆ ಅದಕ್ಕೆ ಗೌರವ ಕೊಡುವಂಥವ್ರು ಇದ್ದಾರೆ, ಅದನ್ನ ನೆಗ್ಲೆಕ್ಟ್ ಮಾಡೋವಂಥವ್ರು ಇದ್ದಾರೆ, ಅದನ್ನ ಕೆಟ್ಟದಾಗ ಮಾತಾಡೋವಂಥವ್ರು ಇದ್ದಾರೆ. ಎಲ್ಲ ವರ್ಗನೂ ಇರುತ್ತೆ. ಸೊ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕಾದ್ರೆ ಪಾಸಿಟಿವ್ ಆಗಿ ಯೋಚನೆ ಮಾಡೋರ ಬಗ್ಗೆನೇ ನಾನು ಗಮನ ಹರಿಸ್ಬೇಕು. ಅದನ್ನ ಎನ್ಕರೇಜ್ ಮಾಡ್ತಿರೋರಿಗೋಸ್ಕರ ನಾನು ಕೆಲಸ ಮಾಡಬೇಕು ಅಷ್ಟೇ. ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಹಾಯ್, ನಮಸ್ಕಾರ. ನಾನು ನಿಮ್ಮ ಧರ್ಮ ಕೀರ್ತಿರಾಜ್. ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ. ನನಗೊಂದು ಖುಷಿ ಏನಂದರೆ, ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು. ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೇ ಒಂದು ಹಿಟ್ ಆಗಿರ್ಬೋದು, ಫ್ಲಾಕ್, ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಮ್ಮದು ಇಂಟರ್ವ್ಯೂ ತೊಗೊಂಡಿದ್ದಾರೆ. ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ, ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು. ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ಇರಲಿ. ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್. ಯಾಕಂದ್ರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಿದ್ರೆ. ಸೊ ನಿಮ್ಮ ಆಶೀರ್ವಾದ, ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.